ತಪ್ಪು ಕಾಣಿಸ್ದಾಗ ತಪ್ಪು ಅಂತ ಹೇಳಿದ್ದೀವಿ ಚಂದ್ರಶೇಖರ್ ಅವರು. ಈಗ ಸರಿ ಕಾಣಿಸ್ತಾ ಇದೆ, ಬಿ ಜೆ ಪಿಯ ಹೋರಾಟದಲ್ಲಿ ಒಗ್ಗಟ್ಟು ಕಾಣಿಸ್ತಿದೆಯಪ್ಪ, ಚೆನ್ನಾಗಿ ಹೋರಾಟ ಮಾಡ್ತಿದ್ದಾರೆ ಅಂತಲೂ ಹೇಳ್ತಾ ಇದ್ದೀವಿ. ಏನಿದು ಪಕ್ಷದ ಸ್ಟ್ರಕ್ಚರ್ನಲ್ಲಿ ಬದಲಾವಣೆಯ ಸುದ್ದಿಗಳು, ವದಂತಿಗಳು, ಆ ಕಾರಣಕ್ಕಾಗಿ ಏಕಾಏಕಿ ಒಂದು ಒಗ್ಗಟ್ಟು ಮೂಡೋದಕ್ಕೆ ಕಾರಣ ಆಯಿತಾ? ಕ್ರಾಸ್ ಓಟು ಡೇ ಒನ್ನಿಂದನೂ ಹೋರಾಟದಲ್ಲಿ ಕಡಿಮೆ ಆಗಲೇ ಇಲ್ಲ. ಇಲ್ಲ ಅಂತ ಹೇಳಿದ್ರೆ ನೀವು ಮೂಢ ಹೋರಾಟ ನಾವು ಮಾಡಲಿಲ್ಲ ಸಮಾಧಾನ ಆಗಿದ್ರೆ ಒಳ್ಳೇದು ಅಂತ. ಸಂತೋಷ ಸರ್. ಮೂಢ ಹೋರಾಟ ಮಾಡಲಿಲ್ಲ ಅಂತ ಹೇಳಿದ್ರೆ ಅವ್ರ ಪ್ರಕಾರನೇ 64 ಕೋಟಿ ಸೈಟ್ನ ಅವ್ರು ಸುಮ್ಮನೆ ವಾಪಸ್ ಕೊಡ್ತಿರ್ಲಿಲ್ಲ. ಅದೇ ರೀತಿ ಎಲ್ಲ ಹೋರಾಟಗಳನ್ನು ಕೂಡ ಇವನ್ ವಾಲ್ಮೀಕಿ ಹೋರಾಟದಲ್ಲಿ ಇವತ್ತೇನಾದ್ರು ಆ ವಾಲ್ಮೀಕಿ ಸಮುದಾಯಕ್ಕೆ ನ್ಯಾಯ ಸಿಕ್ಕಿದೆ ಅಂತ ಹೇಳಿದ್ರೆ ನಮ್ಮ ಮತ್ತು JDSನ ಹೋರಾಟದ ಕಾರಣಕ್ಕೋಸ್ಕರ ಇವತ್ತು ಬಿಡದಿ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರ್ಬೋದು, ಒಂದು ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗೋದಕ್ಕೆ ಎರಡೂ ಪಕ್ಷಗಳು ಪ್ರಯತ್ನ ಮಾಡ್ತಾ ಇದ್ದಾವೆ, ಅದ್ರಲ್ಲಿ ಸಫಲ ಕೂಡ ಆಗ್ತಾ ಇದ್ದಾವೆ. ಅದಕ್ಕೆ ನನ್ನ ಮಾನ್ಯ ಕಾಂಗ್ರೆಸ್ನ ವಕ್ತಾರ ಹೇಳ್ತಾ ಇದ್ರು, ಏನೋ ಭ್ರಷ್ಟಾಚಾರ ವಿಪರೀತ ಅಂತೇಳಿ ಏನೇನೋ ವಿಷಯಗಳು ಎತ್ತುಕೊಂಡೋದ್ರು. 40% ಆರೋಪ ಮಾಡಿ 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 ಅಧಿಕಾರಕ್ಕೆ ಬಂದಾಗ ಏನು ಹೇಳಿದ್ರಿ ನೀವು? ಅವಾಗ 24 ಗಂಟೆ ಒಳಗಡೆ ಪ್ರೂವ್ ಮಾಡ್ತೀವಿ ಅಂತ ಹೇಳಿದ್ರಲ್ಲ. ನಿಮ್ಮ ಸರ್ಕಾರವೇ ಒಂದು ಹೇಳಿತ್ತು, ಯಾರು ಜಸ್ಟಿಸ್ ನಾಗಮೋಹನ್ ದಾಸ್ ಅವರದ್ದು ಆಯೋಗನ ನೇಮಕ ಮಾಡಿತ್ತು. ಏನಂತ ರಿಪೋರ್ಟ್ ಬಂತು ಆಯೋಗದಲ್ಲಿ? ಯಾವುದು ಇದಕ್ಕೆ ಏನು ಆಧಾರವೇ ಇಲ್ಲ ಅಂತ ಬಂತು. ಕ್ಷಮೆ ಕೇಳ್ತೀರಾ ನೀವು ಇವತ್ತು? ಕ್ಷಮೆ ಕೇಳ್ತೀರಾ ಇವತ್ತು? ನಾವು ಹೇಳಿದ ಸುಳ್ಳು ಅಂತೇಳಿ. ಅದಾದಮೇಲೆ ಇವ್ರು ಹೇಳಿದ್ರು, ನಾವು ವಾಲ್ಮೀಕಿ ಸಮುದಾಯ ಇಡೀ ನಮ್ಮ ಬೆಂಬಲ ನಮಗಿದೆ ಅಂತೇಳಿ. ವಾಲ್ಮೀಕಿ ಸಮುದಾಯಕ್ಕೆ ನಿಜವಾಗ್ಲೂ ಐತಿಹಾಸಿಕ ನ್ಯಾಯ ಕೊಟ್ಟಿರೋದು ಕೇವಲ BJP. 3% ಇದ್ದಂತಹ ವಾಲ್ಮೀಕಿ ಸಮುದಾಯ ರಿಸರ್ವೇಷನ್ ಅನ್ನು 7% ಮಾಡ್ತು. ನೀವು ಅದನ್ನು ಒಪ್ತೀರಾ, ಖಂಡಿಸ್ತೀರಾ? ಬಾಯ್ಬಿಟ್ಟು ಹೇಳಿ. ಹಾಗೆ ನೀವು ವಾಲ್ಮೀಕಿ ಸಮುದಾಯಕ್ಕೆ ಏನು ಮಾಡಿದ್ರಿ? ಮಾಡಿರೋದೆಲ್ಲ ಅನ್ಯಾಯ. ವಾಲ್ಮೀಕಿ ನಿಗಮದ 89 ಕೋಟಿ 89.62 ಕೋಟಿ ನಾನು ಹೇಳಿದ್ದಲ್ಲ, ನಿಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದು 89.62 ಕೋಟಿ ವಾಲ್ಮೀಕಿ ಸಮುದಾಯದ ಬಡ ಜನರಿಗೆ ಸಿಗಬೇಕಾದಂಥ ಹಣವನ್ನು ನುಂಗಿ ನೀರು ಕುಡಿದ್ರಿ ನೀವು. ಇದಾದಮೇಲೆ SC SC TSP ದುಡ್ಡಲ್ಲಿ ಅದು ಕೂಡ ವಾಲ್ಮೀಕಿ ಸಮುದಾಯಕ್ಕೆ ಮತ್ತು ದಲಿತ ಸಮುದಾಯಕ್ಕೆ ಬಡವರಿಗೆ ಹೋಗ್ಬೇಕಾಗಿತ್ತು. ಅದನ್ನು 35,000 ಕೋಟಿ ನುಂಗಿ ನೀರು ಕುಡಿದ್ರಿ ನೀವು. ಪಾದಯಾತ್ರೆ ಅಜೆಂಡಾಗಳ ಪೈಕಿ ಇದೆಲ್ಲ ಇದಾವೆ. ಅಶ್ವಿನ್ ಅವರೇ, ಕುಮಾರಸ್ವಾಮಿ ಅವರು ಹೋಗಿ ಉದ್ಘಾಟನೆ ಮಾಡ್ತಾರಂತೆ, ಹೌದಾ? ಹೌದು. ಪ್ರೈಮ್ ಮಿನಿಸ್ಟರ್ನು ಭೇಟಿಯಾಗಿದ್ದರು. ಇವತ್ತು ಪ್ರಧಾನಮಂತ್ರಿಗಳನ್ನು ಭೇಟಿಯಾಗಿದ್ದಾರೆ ನಿಖಿಲ್ ಕುಮಾರಸ್ವಾಮಿ. ಇಲ್ಲಿ BJP ಮತ್ತು JDS ಆರಂಭದಿಂದಲೂ ಒಂದು ಮೈತ್ರಿಯಾಗಿ ಏನು ನಾವು ವಿರೋಧ ಪಕ್ಷವಾಗಿದ್ದೀವಿ, ಕೆಲಸ ಮಾಡ್ತಿದ್ದೀವಿ. ಮ್ಯಾಚ್ ಫಿಕ್ಸಿಂಗ್ ಅಂತ ಬಂದಿರೋದು ಅದು ಕಾಂಗ್ರೆಸ್ಸಲ್ಲಿ ನೋಡಿ, ಮುಖ್ಯಮಂತ್ರಿ ಆಗಿದ್ದಾರೆ, ಒಂದು ಉತ್ತಮವಾದಂಥ ವಿಧಾನಸಭೆ ಅಧಿವೇಶನ ಮಾಡ್ಬೋದಾಗಿತ್ತು, ರಾಜ್ಯಕ್ಕೆ ತೋರಿಸ್ಬೋದಾಗಿತ್ತು. ಅದನ್ನು ಅವ್ರು ಎಲ್ಲೋ ಮೊದಲಲ್ಲೇ ಅವ್ರ ಮಿನಿಸ್ಟ್ರಿ ತಗೊಳ್ಳೋ ವಿಚಾರದಲ್ಲೇ ಅವರು ಎಡವುದ್ರು. ಹಾಗೆ ತಿಂಗಳಿಗೆ 2 ಬಾರಿ 3 ಬಾರಿ ನೀವು ದೆಹಲಿಯ ನಾಯಕರನ್ನ ಮೀಟ್ ಮಾಡೋ ಬದಲು ಕರ್ನಾಟಕದಲ್ಲಿದ್ದು ಮೀಸಲಿಟ್ಟು ಕರ್ನಾಟಕದಲ್ಲಿ ಆಗಂತ ಇಲ್ಲಿ ಏನಕ್ಕೆ ಅಂದರೆ ಸರ್ ನೋಡಿ, ಆರಂಭದಿಂದ ನಾನು ಹೇಳ್ದೆ, ಪುನಃ ನಾನು ಹೇಳಲಿಕ್ಕೆ ಹೋಗಲ್ಲ. ಮೂಡ ಇರ್ಬೋದು, ವಾಲ್ಮೀಕಿ ಇರ್ಬೋದು, ಬಿಡದಿ ಇರ್ಬೋದು, ನೈಸ್ ಇರ್ಬೋದು, KPS ಇರ್ಬೋದು, ಬರ ವಿಚಾರದಲ್ಲಿ, ತಾಲೂಕು ಘೋಷಣೆ ವಿಚಾರದಲ್ಲಿ ಇಬ್ರು ಸೇರಿ ಹೋರಾಟ ಮಾಡ್ತಿದ್ದೀವಿ. ನೀವು ಮುಡಾ ವಾಲ್ಮೀಕಿ ಅನ್ನೋದನ್ನ ನೋಡಿದ್ರೆ ಕನ್ನಡದ ಒಬ್ಬ ಹಿರಿಯ ನಿರ್ದೇಶಕರ ಮಾತುಗಳನ್ನು ಉದ್ಘಾಟನೆ ಮಾಡ್ತಾರೆ. ರಮೇಶ್ ಬಾಬು ಅವರೇ, ಯಾವ ಭಾಗದಲ್ಲಿ, ಕರ್ನಾಟಕದ ಯಾವ ಪ್ರಾಂತ್ಯದಲ್ಲಿ BJP ಸೋತಿದೆಯೋ ಅಲ್ಲೊಂದು ಟ್ರಾಕ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಅವಕಾಶ ಈ ಪಾದಯಾತ್ರೆಯಲ್ಲಿ ಸಿಗುತ್ತೆ ನೋಡಿ. ಇಫ್ ಗೌರ್ಮೆಂಟ್ ಡಸಂಟ್ ಆಕ್ಟ್, ಇಫ್ DK ಶಿವಕುಮಾರ್ ಡಸಂಟ್. ಖಂಡಿತ ಸಾಧ್ಯ ಇಲ್ಲ. ನೋಡಿ, ಒಂದೊಂದು ಚುನಾವಣೆಗೆ ಒಂದೊಂದು ಅಂಶಗಳು ಅದಕ್ಕೆ ಪೂರಕವಾಗಿರ್ತವೆ. ಇವತ್ತು ಅವರೇನು ಪಾದಯಾತ್ರೆ ಸ್ಟಾರ್ಟ್ ಮಾಡಿದ್ದಾರೆ, ಯಾವ ಕಾರಣಕ್ಕೆ ಮಾಡ್ತಾ ಇದ್ದಾರೆ, ಏನಕ್ಕೆ ಮಾಡ್ತಾ ಇದ್ದಾರೆ, ಅಲ್ಲಿರ್ತಕ್ಕಂಥ ಎಲ್ಲ ಜನಕ್ಕೂ ಗೊತ್ತಿದೆ. ನೀವು ಬಳ್ಳಾರಿ ಜಿಲ್ಲೆ ಇರ್ಬೋದು, ವಿಜಯನಗರ ಜಿಲ್ಲೆ ಇರ್ಬೋದು, ಅಲ್ಲಿರ್ತಕ್ಕಂಥ ಈಗ ಚುನಾವಣಾ ಫಲಿತಾಂಶಗಳು ಈಗಾಗಲೇ ಬಂದಿದೆ. ಶ್ರೀರಾಮುಲನ್ನು ಇವರು ಯಾವ ಮಟ್ಟಕ್ಕೆ ತಗೊಂಡವರು, ಶ್ರೀರಾಮುಲನ್ನು ಜನ ಯಾಕೆ ತಿರಸ್ಕಾರ ಮಾಡೋರು, ಎಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ನಮಗೆ ನಾವು ಭಾಳ ಸ್ಪಷ್ಟ ಇದ್ದೇವೆ, ಇವರು ಸಿದ್ದರಾಮಯ್ಯನ ಹೆಸರು ಅನವಶ್ಯಕವಾಗಿ ಬಳಕೆ ಮಾಡ್ತಾ ಇದ್ದಾರೆ. ಆರೋಪ ಬಂದಿದೆ ಅಂತ ಅವ್ರು ಸದನದಲ್ಲಿ ಹೇಳಿರ್ತಕ್ಕಂಥದ್ದು, ಹೋಗ್ಬಿಟ್ಟಿದೆ ಅಂತಲ್ಲ. ಆರೋಪ ಬಂದಿದೆ. 89 ಕೋಟಿ 87 ಕೋಟಿ ಅಲ್ಲ, 89 ಕೋಟಿ 67 ಲಕ್ಷ 89 ಕೋಟಿ 67 ಲಕ್ಷ ಆರೋಪದಲ್ಲಿದೆ. ಅದು ರುಜುವಾತಾಗಿದೆ, ತಿಂದುಬಿಟ್ಟೋರು ಅಂತೆಲ್ಲ ಹೇಳಿದ್ದು. ಅದನ್ನೇ ನೋಡಿ, ಮಾತಾಡೋದು ಮಧ್ಯದಲ್ಲಿ ಮಾತಾಡೋದು ಬೇಡ. ಅದನ್ನೇ ನಾನು ಭಾಳ ಸ್ಪಷ್ಟವಾಗಿ ಏನು ಸದನದಲ್ಲಿ ಸನ್ಮಾನ್ಯ ರಘುಮೂರ್ತಿ ಅವರು ಉತ್ತರ ಕೊಟ್ಟಿದ್ದಾರೆ, ದಾಖಲೆ ಸಮೇತ ಹೇಳ್ತಾ ಇದ್ದೀನಿ. 89 ಕೋಟಿನಲ್ಲಿ 5 ಕೋಟಿ ಇಮಿಡಿಯೇಟ್ ರೀಫಂಡ್ ಆಯಿತು, ಅಕೌಂಟಿಗೆ ಟ್ರಾನ್ಸ್ಫರ್ ಆಯಿತು. ಇನ್ನು 84 ಕೋಟಿಲಿ 79 ಕೋಟಿ ರಿಕವರಿ ಆಗಿದೆ. ಯಾರು BJP ಸದಸ್ಯರು ಕೊಟ್ಟಿರ್ತಕ್ಕಂಥ ಲಿಖಿತವಾದ ಉತ್ತರ. ನಮ್ಮ ಪ್ರಶ್ನೆ ಇರ್ತಕ್ಕಂಥದ್ದು, ರಮೇಶ್ ಬಾಬು ಅವರೇ, ತಾವು ಸ್ವತಃ ಒಬ್ಬ ವಕೀಲರಿದ್ದೀರಿ, ಕಳ್ಳತನ ಆಗಿರುವ ದುಡ್ಡು ರಿಕವರಿ ಆಗಿದೆ. ಆಗಲಿ ಸರ್, ಈಗ ಒಂದು ನಿಮಿಷ, ಕಳ್ತನ ಆಗಿದೆ ಅಂತೇಳಿ ನಾವು ಜಡ್ಮೆಂಟ್ ಕೊಡೋದು ಬರಲ್ಲ. ಈಗ ರಾಮನ್ ಉಂಡಿದ್ದು 2,000 ಕೋಟಿ ಕಳ್ತನ ಆಗಿದೆ. ಆಗ್ಲಿ, ತನಿಖೆ ಆಗ್ಲಿ, ಚರ್ಚೆ ಬರಲಿ, ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀವಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.